ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ರದ್ದಾಗಿದೆ. ದಿಢೀರನೆ ರದ್ದಾಯಿತು ಸಾಹುಕಾರ್ ದೆಹಲಿ ಪ್ರವಾಸ. ಸದ್ಯಕ್ಕೆ ಡೆಲ್ಲಿ ಪ್ರವಾಸ ಬೇಡ ಅಂದ್ರ ಸಿಎಂ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಯಿತು. ಬಟ್ ಆದ್ರೆ ದಿಢೀರನೆ ಸಾಹುಕಾರ್ ದೆಹಲಿ ಪ್ರವಾಸ ರದ್ದಾಗಿದೆ. ಸದ್ಯಕ್ಕೆ ದಿಲ್ಲಿ ಪ್ರವಾಸ ಬೇಡ ಅಂದ್ರ ಸಿಎಂ ಸಿದ್ದರಾಮಯ್ಯನವರು. ಬೆಳಗಾವಿಯಲ್ಲೇ ಇರೋ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಯಿತು. 3 ದಿನಗಳ ಕಾಲ ಅವರು ಅಲ್ಲಿಯೇ ಉಳ್ಕೊಳ್ಬೇಕಾಗಿತ್ತು. ಬಟ್ ಆದ್ರೆ ದಿಢೀರ್ ಪ್ರವಾಸವನ್ನ ರದ್ದು ಮಾಡಲಾಗಿದೆ. ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಸಚಿವ ಸತೀಶ್ ದೆಹಲಿ ಪ್ರಯಾಣ ರದ್ದಾಗಿ ಬೆಳಗಾವಿಯಲ್ಲೇ ಇದ್ದಾರೆ ಸಚಿವರು. ದೆಹಲಿಗೆ ಆಪ್ತರನ್ನ ಕಳುಹಿಸೋ ಪ್ಲಾನ್ ಮಾಡಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ತಮ್ಮ ಭೇಟಿಗೆ ಮುಂಚೆಯೇ ಆಪ್ತರನ್ನ ದೆಹಲಿಗೆ ಕಳುಹಿಸುವಂತಹ ಪ್ಲಾನ್ಗಳಾಗಿತ್ತು. ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಪರ ಲಾಭಿ ಮಾಡೋದಕ್ಕೆ ಸಿದ್ದು ಪಡೆ ಕೂಡ ಮುಂದಾಗಿತ್ತು. ಆದರೆ ದೆಹಲಿ ಪ್ರವಾಸ ರದ್ದು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಕುರಿತು ಸದ್ದುಗದ್ದಲದ ನಡುವೆಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ಹೇಳಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಬಟ್ ಆದ್ರೆ ಆ ಒಂದು ಪ್ರವಾಸ ರದ್ದಾಗಿದೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕೆ ಅವರು ಈ ಒಂದು ಪ್ರವಾಸವನ್ನ ರದ್ದು ಮಾಡಿದ್ರು ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರು ನವೆಂಬರ್ 11ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಸಿದ್ದರಾಮಯ್ಯನವರು 15ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅದರ ಮಧ್ಯದಲ್ಲಿಯೇ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ಬೇಕಾಗಿತ್ತು. ಬಟ್ ಆದ್ರೆ ಆ ಒಂದು ದೆಹಲಿ ಪ್ರವಾಸ ರದ್ದಾಗಿದೆ. ಯಾಕೆ? ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಒಂದು ಕಡೆ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಸಿದ್ಧತೆಗಳಾಗಿದೆ. ಅವರು ನವೆಂಬರ್ 15ಕ್ಕೆ ಹೋಗ್ತಾ ಇದ್ದಾರೆ. ಡಿಕೆಶಿ 11ನೇ ತಾರೀಕು ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು ಜಾರಕಿಹೊಳಿ. ಬಟ್ ಆದ್ರೆ ಹೋಗಿಲ್ಲ. ಯಾಕೆ? ಕಾರಣವೇನು ಅಂತ ಹೇಳಿ. ಹೌದು ರಮೆ, ಅಂತಂದ್ರೆ ಇವತ್ತಿನಿಂದ 3 ದಿನಗಳ ಕಾಲ ಏನು ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಲ್ಲಿ ಇರಬೇಕಾಗಿತ್ತು. ಆದ್ರೆ ಏಕಾಏಕಿ ಅವರ ಪ್ರವಾಸ ರದ್ದಾಗಿರೋದು ಕೂಡ ಸಾಕಷ್ಟು ಚರ್ಚೆ ಕೂಡ ಹುಟ್ಟಾಗಿದೆ ಅಂತ ಹೇಳ್ಬೋದು. ಏನಂದ್ರೆ ಈಗಾಗಲೇ ನವೆಂಬರ್ 15ಕ್ಕೆ ಸಿಎಂ ಅವರು ಏನು ದೆಹಲಿ ಪ್ರವಾಸ ಅವರ ಪ್ರಯಾಣ ನಿಗದಿಯಾಗಿದೆ. ಅದಕ್ಕಿಂತ ಮುಂಚಿತವಾಗಿ ತಮ್ಮ ಆಪ್ತ ಸಚಿವರನ್ನ ದೆಹಲಿಗೆ ಕಳಿಸಿ ತಮ್ಮ ಪರ ಲಾಬಿ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಏಕಾಏಕಿ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರವಾಸ ರದ್ದಾಗಿರೋದು ಕೂಡ ಸಾಕಷ್ಟು ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಉಂಟಾಗಿದೆ. ಯಾಕಂತಂದ್ರೆ ಏಕಾಏಕಿ ಪ್ರವಾಸ ಯಾಕೆ ರದ್ದಾಯಿತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಇದೆ. ಆದ್ರೆ ಒಂದು ಕಡೆ ಏನಂತಂದ್ರೆ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಏನಿದೆ ಅಂತಂದ್ರೆ ಈ ಸದ್ಯ ಡಿಸಿಸಿ ಬ್ಯಾಂಕ್ ಕೂಡ ಚುನಾವಣೆ ಕಂಪ್ಲೀಟ್ ಆಗಿ ಮುಗಿದೋಗಿದ್ದು ಇದೇ ತಿಂಗಳು 10ನೇ ತಾರೀಕಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಕೂಡ ಇದೆ. ಹೀಗಾಗಿ ಈ ವೇಳೆಯಲ್ಲಿ ಅವರು ಏನು ದೆಹಲಿ ಪ್ರವಾಸವಾದ್ರೆ ಇಲ್ಲಿ ಕೆಲವು ಬದಲಾವಣೆಗಳಾಗಬಹುದು. ಯಾಕಂತಂದ್ರೆ ಸತತ 25 ವರ್ಷದ ನಂತರ ಜಾರಕಿಹೊಳಿ ಕುಟುಂಬ ಈ ಬಾರಿ ಏನಂತಂದ್ರೆ ಶತಾಯಗತಾಯಿ ಡಿಸಿಸಿ ಬ್ಯಾಂಕ್ ತಮ್ಮ ವಶಕ್ಕೆ ಮಾಡ್ಕೊಳ್ಳಿಕ್ಕೂ ಸಾಕಷ್ಟು ಕಸರತ್ತನ್ನು ಮಾಡಿದ್ರು. ಅಲ್ಲದೆ ಅವಿರೋಧ ಆಯ್ಕೆ ಮಾಡಿಕೊಂಡು ತಮ್ಮದೇ ಆದ ಪೆನಲ್ ಕಟ್ಕೊಂಡು ಅಂದ್ರೆ ಗದ್ದಿಗೆಯನ್ನು ಹಿಡಿಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಇನ್ನೇನು ಒಂದು ಮೆಟ್ಲು ಇರುವ ಸಂದರ್ಭದಲ್ಲಿ ಈಗ ಏನು ಅಂದ್ರೆ ಗೇಮ್ ಚೇಂಜರ್ ಆಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಏನಾದ್ರೂ ಹೊರಗಡೆ ಹೋದ್ರೆ ಇಲ್ಲಿ ಅಂತಂದ್ರೆ ಅವರ ವಿರೋಧಿ ಬಣ ಏನಂತಂದ್ರೆ ರಮೇಶ್ ಕತ್ತಿ ಹಾಗೂ ಸೌದಿ ಅವರು ಏನಾದ್ರೂ ಗೇಮ್ ಆಡಿ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರನ್ನ ತೆಗೆದುಕೊಳ್ಳಲಿಕ್ಕೆ ಏನಾರ ಪ್ರಯತ್ನ ಪಡ್ತಾರೋ ನಿಟ್ಟಿನಲ್ಲಿ ಆ ಪ್ರವಾಸ ರದ್ದ ಕೂಡ ಸಾಕಷ್ಟು ಒಂದು ಕಡೆ ಮಾತು ಕೇಳಿ ಬರ್ತದೆ. ಇನ್ನೊಂದು ಕಡೆ
ಈಗ ಸದ್ಯ ಏನೋ ಸಿಎಂ ಹೋದ ನಂತರ ತಾವು ಹೋಗಿ ಏನಾದ್ರೂ ದೆಹಲಿಗೆ ಭೇಟಿ ಸತೀಶ್ ಕೊಡ್ತಾರೋ ಜಾರಕಿಹೊಳಿ ಅವರು ಈ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸಮಯಾವಕಾಶ ನಿಗದಿಯಾಗಿತ್ತಾ ಇಲ್ವಾ? ಹೈಕಮಾಂಡ್ ನಾಯಕರು ಏನಾದ್ರೂ ಸಂದೇಶವನ್ನ ರವಾನೆ ಮಾಡಿದ್ರಾ, ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರಬೇಡಿ ಅಂತ ಏನಾದ್ರೂ ಹೇಳಿದ್ರಾ, ಹೇಗೆ ಅಂತ? ಎಸ್ ರಮ್ಯ, ಏನಂತಂದ್ರೆ ಇವರು ಏನಂತಾರೆ ಇವತ್ತಿನಿಂದ ಹೋಗುವಂತ ಏನು ದೆಹಲಿ ಪ್ರವಾಸಕ್ಕೆ ಮೊದಲೇ ಏನೋ ಭೇಟಿಯನ್ನ ಅವಕಾಶ ಕೂಡ ಕೇಳಿದ್ರು. ಏನಂತ ತಾವು ಬಂದು ತಮ್ಮ ಏನು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕನ್ನೋ ವಿಷಯ ನಿಟ್ಟಿನಲ್ಲಿ ಸಮಯವನ್ನು ಕೂಡ ಕೇಳಿದ್ರು. ಆದ್ರೆ ಈಗಾಗಲೇ ಬಿಹಾರ ಎಲೆಕ್ಷನ್ ಇರುವ ಕಾರಣ ಅಲ್ಲಿನ ಏನು ಮುಖಂಡರು ಆಮೇಲೆ ಏನು ಪಕ್ಷದ ವರಿಷ್ಠರು ಕೂಡ ಅದಕ್ಕೆ ಸಮಯವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಏಕಾಏಕಿ ಈಗ ರದ್ದುಗೊಳಿಸಿದಾರೆ ಅಂತ ಹೇಳ್ಬೋದು. ಬಟ್ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ 2-3 ಕಾರಣಗಳು ಕೂಡ ಇವೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.